ಚೆಂದಾಗಿ ಹೇಳ್ತಾ ಇದ್ದೀರಾ. ನಿಮ್ಮಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಎಲ್ಲ ನನ್ನ ಪ್ರಿಯ ಬಂಧುಗಳಿಗೆ ನನ್ನ ಪ್ರೀತಿಯ ಸಾಷ್ಟಾಂಗ ನಮಗೆ. ಯಾರನ್ನು ಹೋಗಲಿ, ಯಾರನ್ನು ಬೀಳಲಿ, ಯಾರನ್ನು ನಾನು ಯಾರನ್ನು ಇಲ್ಲಿಂದ ಶುರು ಮಾಡಲಿ, ಎಲ್ಲ ಇದೆ. ಶ್ರೀನಿವಾಸರಾಜು ಅವರಿಂದ ಹಿಡಿದು, ಪ್ರಶಾಂತ್ ರಾಜು ಅವರಿಂದ ಹಿಡಿದು, ಎಲ್ಲ ಸಚಿನ್, ಶ್ರೀಧರ್, ಎಲ್ಲರಿಗೂ ಹಿಡಿದು ನನಗೆ ಹೇಳಲಿಕ್ಕೆ ಬರೋಲ್ಲ. ಎಲ್ಲ ಕಲಾವಿದರು, ನನ್ನ ಸ್ನೇಹಿತರಿಗೂ, ತಂತ್ರಜ್ಞರಿಗೂ, ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ. ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೊಬಿಡಿ. ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ, ಅದು ಏನಿದೆಯೋ ಗೊತ್ತಿಲ್ಲ, ಜಾಸ್ತಿ ಹೊರಡ್ತಾ ಇಲ್ಲ ನಿಮ್ಮನ್ನು. ಆದರೆ ನನ್ನಂತಹ ಕಲಾವಿದರು ನಾನು ಏನು ಹೇಳ್ತೀನಿ ಅಂತಂದರೆ, ಮೂಕಂ ಕರೋತಿ ವಾಚಾಳಂ ಪಂಗುಂ ಲಗೈತಿಂ ಗಿರಿಂ ಅಂತ ಸಂಸ್ಕೃತ ಹೇಳ್ತಾರೆ, ಬಸವಣ್ಣವ್ರು ಹೇಳಿದಾರಲ್ಲ. ಹಾಗೆ ಎಲ್ಲ ಮೂಕನ್ನು ಸತಾಗಿ ನಾವು ಗಿರಿ ಹತ್ತಿಸುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ. ಅವನು ಒಲಿದ್ರೆ ಅವನು ಯಾರು ಒಲಿಯೋದು? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ. ಯಾರು ನೀನು? ಪ್ರಭು, ಮಹಾಪ್ರಭು. ಅಲ್ಲಿ ಕೂತಿರ್ತಾನಲ್ಲ ನಮ್ಮನ್ನು ನೋಡೋನು, ಅವನು ಯಾರು ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಆಟ ಆಡ್ತಾನೆ. ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ 25 ದಿವಸ ಧ್ವಜ ಹಾರಿಸೋದು ಮಾಡಿದ್ದಾನೆ. ಮೊದಲು ಅವರಿಗೆ ಧನ್ಯವಾದ ಹೇಳ್ಬಿಡೋಣ. ಆದರೆ ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ, ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ. ಎಲ್ರಿಗೂ ಗೊತ್ತೇ ಇದೆ, ಸಿನಿಮಾರನ್ನು ಮಾಯಾ ಲೋಕ. ಪ್ರತಿ 10 ವರ್ಷಕ್ಕೆ ಕಣ್ಣು ಕೂರ್ತಿದ್ದಾರೆ ಒಂದೊಂದ್ಸಲ. 10 ವರ್ಷ ಆದ್ಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ, ಒಳ್ಳೆ ಯಾರು ಸಿನಿಮಾ ನೋಡಲ್ಲ, ಯಾರು ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ ನಮ್ಮ 25, 30, 40 ವರ್ಷದ ಸರ್ವಿಸಲ್ಲಿ. 10 ವರ್ಷ ಆದ ತಕ್ಷಣ ಆ ಸ್ಟಾರ್ ಬರ್ತಾರೆ, ಇಂಥ ಸ್ಟಾರ್ ಬರ್ತಾರೆ. ಗಣೇಶ್ ಇದ್ದವ್ರು ಬರ್ತಾರೆ, ಶೆಟ್ಟವ್ರು ಬರ್ತಾರೆ, ಮತ್ತೆ ಯಾರು ಬರ್ತಾರೆ. ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥ ಒಂದು ಬೆನಿಫಿಟ್ ತಗೊಳ್ತಲ್ಲ ಅಂತ ನನ್ನ ಸಂತೋಷ. ಅದು ಬೇಕು, ಚಿತ್ರರಂಗಕ್ಕೆ ಬೇಕು. ಭಗವಂತ ಇಟ್ಟರು ನಿಮ್ಗೆ ಚಿತ್ರರಂಗ ತುಂಬಾ ಇಟ್ಕೊಳ್ಳಿ, ಶ್ರೀನಿವಾಸರಾಜು ಅವ್ರ ತುಂಬಾ ಇಟ್ಕೊಳ್ಳಿ, ನಮ್ಮ ಅನ್ನದಾತ ಪ್ರಶಾಂತರವ್ರನ್ನ ತುಂಬಾ ಇಟ್ಕೊಳ್ಳಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡಬಡಿಕೆ ಮುಗಿಸ್ತೇನೆ. ಶುಭಾಶಯಗಳು, ಎಲ್ರಿಗೂ ಧನ್ಯವಾದ. ಆ ಕಡೆ ಈ ಕಡೆ ಎಲ್ಲ ಕ್ಯಾಮ್ರಾ ನಮ್ಮೇ ನೋಡ್ಕೊಂಡು ಥ್ಯಾಂಕ್ ಯು.